ನಮಸ್ಕಾರ. ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ಅಂಧ ವಿದ್ಯಾರ್ಥಿಗಳು ಗಣಿತ ಮತ್ತು ವಿಜ್ಞಾನಗಳ ಬದಲಾಗಿ ಎರಡು ವಿಷಯಗಳನ್ನು ಐಚ್ಛಿಕವಾಗಿ ಆಯ್ಕೆ ಮಾಡ್ಕೊಳ್ಳುವಂಥ ಅವಕಾಶ ಇದೆ. ಅದರಲ್ಲಿ ರಾಜ್ಯಶಾಸ್ತ್ರವು ಕೂಡ ಒಂದು. 10ನೇ ತರಗತಿಯ ಪಠ್ಯಕ್ರಮಕ್ಕೆ ಅನುಸಾರವಾಗಿ ನಿಗದಿಪಡಿಸಿರುವಂತಹ ರಾಜ್ಯಶಾಸ್ತ್ರದ 2ನೇ ಅಧ್ಯಾಯವಾದ ಪ್ರಸ್ತಾವನೆ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಅಧ್ಯಾಯ 2ರ ಹೆಸರು ಭಾರತ ಸಂವಿಧಾನದ ಪ್ರಸ್ತಾವನೆ. ಈ ಅಧ್ಯಾಯದಲ್ಲಿ ನೀವು ಪ್ರಸ್ತಾವನೆಯ ಅರ್ಥ, ಮಹತ್ವ, ಅದರ ಹಿನ್ನೆಲೆ ಹಾಗೂ ಪ್ರಸ್ತಾವನೆಯನ್ನು ಯಥಾವತ್ತಾಗಿ ಅರ್ಥ ಮಾಡಿಕೊಳ್ಳೋದು, ಕೊನೆಯದಾಗಿ ಪ್ರಸ್ತಾವನೆಯಲ್ಲಿ ಉಲ್ಲೇಖವಾಗಿರುವಂತಹ ಪ್ರತಿ ಪದಗಳಿಗೆ ಅದರ ಆಶಯವನ್ನು ತಾವು ಅರ್ಥ ಮಾಡ್ಕೊಳ್ತೀರ. ವಿಶ್ವದ ಬಹುತೇಕ ಸಂವಿಧಾನಗಳು ಪೂರ್ವ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನು ಹೊಂದಿವೆ, ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್. ಅದೇ ರೀತಿ ನಮ್ಮ ಭಾರತ ಸಂವಿಧಾನವು ಕೂಡ ಪ್ರಸ್ತಾವನೆಯನ್ನು ಹೊಂದಿದೆ. ಪ್ರಸ್ತಾವನೆ ಅಂದರೆ ಏನು ಅಂದರೆ ಸಂವಿಧಾನದ ತತ್ವ ಮತ್ತು ಗುರಿಗಳ ಸಂಕ್ಷಿಪ್ತ ರೂಪವನ್ನು ನಾವು ಸಂವಿಧಾನದ ಪ್ರಸ್ತಾವನೆ ಅಂತ ಕರಿತೀವಿ. ಸಂವಿಧಾನದಲ್ಲಿ ಯಾವೆಲ್ಲ ಅಂಶಗಳು ಅಡಕವಾಗಿದೆಯಲ್ಲ ಆ ಎಲ್ಲ ಅಂಶಗಳ ಸಾರಾಂಶವನ್ನು ನಾವು ಪ್ರಸ್ತಾವನೆ ಅಂತ ಕರಿಬಹುದು. ಪ್ರಸ್ತಾವನೆ ಅಂದರೆ ಇನ್ನೂ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬ್ಲೂ ಪ್ರಿಂಟ್ ಅಂತ ನೀವೆಲ್ಲ ಕರಿತಿರಲ್ಲ, ಅಥವಾ ನೀಲಿ ನಕ್ಷೆ ಅಂತ ಏನು ಕರಿತಿರಲ್ಲ ನಿಮ್ಮ ಪರೀಕ್ಷಾ ಸಿದ್ಧತೆ ಸಂದರ್ಭದಲ್ಲಿ, ಆ ರೀತಿ ನಮ್ಮ ಸಂವಿಧಾನ ಏನೆಲ್ಲ ಅಂಶಗಳನ್ನ ಒಳಗೊಂಡಿದೆ ಆ ಅಂಶಗಳ ಒಟ್ಟು ಸಾರಾಂಶದ ದಿಕ್ಸೂಚಿ ಅಂತ ಕೂಡ ಕರಿಬಹುದು. ಇನ್ನು ಕೆಲವರು ಇದನ್ನು ಸಂವಿಧಾನದ ಒಡವೆ ಅಂತ ಕರೀತಾರೆ, ಹಾಗೆ ಸಂವಿಧಾನದ ಕನ್ನಡಿ ಅಂತ ಕೂಡ ಕರೀತಾರೆ, ಸಂವಿಧಾನದ ಜಾತಕ ಅಂತಲೂ ಕೂಡ ಕರೀತಾರೆ. ಎನ್.ಎ. ಪಾಲ್ಕಿವಾಲಾರವರು ಪ್ರಸ್ತಾವನೆಯು ಸಂವಿಧಾನದ ಕೀಲಿ ಕೈ ಅಂತ ಹೇಳೋರೆ. ಅಂದರೆ ಈಗ ನೀವು ಒಂದು ಕಟ್ಟಡ ಪ್ರವೇಶ ಮಾಡಬೇಕು ಅಂದರೆ ಹೇಗೆ ಒಂದು ಬೀಗದ ಕೈ ಮುಖಾಂತರ ಡೋರ್ ಓಪನ್ ಮಾಡಿ ಒಳಗಡೆ ಹೋಗ್ತಿರಲ್ಲ, ಅದೇ ರೀತಿ ಈ ಸಂವಿಧಾನದ ಪ್ರಸ್ತಾವನೆಯನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿ ಅಂಶವನ್ನು ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಅನ್ನೋದು ಇದರ ಅರ್ಥ. ಪ್ರಸ್ತಾವನೆಯನ್ನು ಓದೋದ್ರ ಮುಖಾಂತರ ಇಡೀ ಸಂವಿಧಾನದ ತಿರುಳು ಏನಿದೆ ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೋಬಹುದು. ನಮ್ಮ ಸಂವಿಧಾನದ ಪ್ರಸ್ತಾವನೆಯು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ವ್ಯವಸ್ಥೆಯ ಜಾತಕ ಅಂತ ಕೆ.ಎಂ. ಮುನ್ಷಿರವರು ಹೇಳಿದ್ದಾರೆ. ಈ ಎರಡೂ ಹೇಳಿಕೆಗಳನ್ನ ನೆನ್ಪಿಡಬೇಕಾಗುತ್ತೆ. ಮುಂದುವರೆದು ಸಂವಿಧಾನದ ಪ್ರಸ್ತಾವನೆ ಅಂದರೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಭೂಪ್ರದೇಶವೊಂದರ ಜನರ ಜೀವನದಲ್ಲಿ ಸಹಕಾರಗೊಳಿಸಲು ಸಂವಿಧಾನವು ಅಳವಡಿಸಿಕೊಳ್ಳಬಹುದಾದ ತತ್ವಗಳ ಸಾರಾಂಶವನ್ನು ಪ್ರಸ್ತಾವನೆ ಅಂತ ಕರಿಬಹುದು. ಇನ್ನು ಸರಳವಾಗಿ ಹೇಳೋದಾದರೆ ಸಂವಿಧಾನದ ಗುರಿ ಮತ್ತು ತತ್ವಗಳ ಸಂಕ್ಷಿಪ್ತ ರೂಪವೇ ಪ್ರಸ್ತಾವನೆ. ಸೊ ಈಗ ಪ್ರಸ್ತಾವನೆ ಅಂದರೆ ಏನು ಅನ್ನೋದು ನಮಗೆ ಅರ್ಥ ಆಯಿತು. ಪ್ರಸ್ತಾವನೆಯ ಹಿನ್ನೆಲೆಯನ್ನು ನಾವು ಗಮನಿಸೋಣ. ಈ ಪ್ರಸ್ತಾವನೆಯು ಸಂವಿಧಾನದ ಭಾಗವೋ ಅಲ್ವೋ ಅನ್ನೋ ಒಂದು ಅಂಶ ಚರ್ಚೆಗೆ ಬಂತು. 1960ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದ್ರೆ, ಮತ್ತೆ ಅದೇ ನ್ಯಾಯಾಲಯ 1973ರಲ್ಲಿ ಕೇಶವಾನಂದ ಭಾರತಿಯವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂತ ತೀರ್ಪು ಕೊಡುತ್ತೆ. ಆದ್ದರಿಂದ ಪ್ರಸ್ತುತ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗ ಅಂತಲೇ ಪರಿಗಣಿಸಲಾಗಿದೆ. ಹಾಗಾಗಿ ಇದನ್ನು ಸಂವಿಧಾನದ ಒಡವೆ ಅಂತ ಕರೀತಾರೆ, ಸಂವಿಧಾನದ ಕನ್ನಡಿ ಅಂತ ಕೂಡ ವರ್ಣಿಸಿದ್ದಾರೆ. ಠಾಗೂರ್ ದಾಸ್ ಭಾರ್ಗವ್ರವರು ಸಂವಿಧಾನದ ಯೋಗ್ಯತೆಯನ್ನು ಅಳೆಯುವ ಅಳತೆಗೋಲು ಅಂತ ಹೇಳಿದ್ದಾರೆ ಪ್ರಸ್ತಾವನೆಯನ್ನು. ಅಂದರೆ ಇದರ ಅರ್ಥ ಒಂದು ಸಂವಿಧಾನ ಹೇಗಿದೆ, ಅದರ ಒಂದು ಅಂಶಗಳು ಯಾವ ಪರಿಣಾಮವನ್ನು ಹೊಂದಿದ್ದಾವೆ ಅಂತ ಅಳತೆ ಮಾಡಬೇಕು ಅಂದರೆ ಅದರ ಪ್ರಸ್ತಾವನೆಯನ್ನು ಓದಿದ್ರೆ ಸಾಕು ಅನ್ನೋದಾಗಿದೆ. ಹಿನ್ನೆಲೆ ಸಂವಿಧಾನದ ಪ್ರಸ್ತಾವನೆ ಅನ್ನೋದು ಹೇಗೆ ಜಾರಿಗೆ ಬಂತು ಅನ್ನೋದು ಸಂಬಂಧಪಟ್ಟಂಗೆ ಕೆಲವು ವಿಚಾರಗಳನ್ನ ನಾವು ಗಮನಿಸೋಣ. ಜವಾಹರ್ಲಾಲ್ ನೆಹರೂರವರು ಡಿಸೆಂಬರ್ 13, 1946ರಂದು ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆಯ ಮುಂದೆ ಮಂಡಿಸ್ತಾರೆ. ಡಿಸೆಂಬರ್ 13, 1946. ಈ ಒಂದು ನಿರ್ಣಯವನ್ನು ಸಂವಿಧಾನದ ರಚನಾ ಸಭೆಯು ಜನವರಿ 22, 1947ರಂದು ಅಂಗೀಕರಿಸುತ್ತೆ. ಇದರಲ್ಲಿ ಭಾರತದ ಸ್ವಾತಂತ್ರ್ಯ, ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರ, ನ್ಯಾಯ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ. ಇದರ ಒಂದು ಆಧಾರದ ಮೇಲೆ ರಚಿತವಾಗಿರುವಂತಹ ಪ್ರಸ್ತಾವನೆಯನ್ನು ಸಂವಿಧಾನ ರಚನಾ ಸಭೆಯು 1949 ಅಕ್ಟೋಬರ್ 17ರಂದು ಅಳವಡಿಸ್ಕೊಳ್ಳುತ್ತೆ. ಆಯಿತಾ? ಏನು ನೆಹರೂರವರು ಡಿಸೆಂಬರ್ 13, 1946ರಂದು ಧ್ಯೇಯಗಳ ನಿರ್ಣಯವನ್ನು ಮಂಡಿಸ್ತಾರೆ, ಅದನ್ನು ಸಂವಿಧಾನ ರಚನಾ ಸಭೆ ಜನವರಿ 22, 1947ರಂದು ಅಂಗೀಕರಿಸುತ್ತೆ. ಅಕ್ಟೋಬರ್
17/1949 ಇದನ್ನು ಅಂಗೀಕರಿಸ್ಕೊಳ್ತಾರೆ. ಅಂದರೆ ರಚನಾ ಸಭೆ, ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಆಯಿತಾ. ಧ್ಯೇಯಗಳ ನಿರ್ಣಯವನ್ನು ಪ್ರಸ್ತಾವನೆಯಾಗಿ 1949 ಅಕ್ಟೋಬರ್ 17ರಂದು ಅಳವಡಿಸ್ಕೊಳ್ತಾರೆ. ಅರ್ಥ ಆಯ್ತಾ? ಇದಿಷ್ಟು ಹಿನ್ನೆಲೆ. ಹಾಗಾದರೆ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆ ಹೇಗಿದೆ ಅನ್ನೋದನ್ನು ಯಥಾವತ್ತಾಗಿ ಈಗ ನಾವು ತಿಳಿಯೋಣ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವಿಧಿವತ್ತಾಗಿ ವ್ಯವಸ್ಥೆಗೊಳಿಸಲು ಮತ್ತು ಅದರ ಎಲ್ಲ ಪೌರರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ ಎಲ್ಲರಿಗೂ ದೊರೆಯುವಂತೆ ಮಾಡುವುದಕ್ಕೆ, ವ್ಯಕ್ತಿ ಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಭಾವನೆಯನ್ನು ಎಲ್ಲರಲ್ಲೂ ವೃದ್ಧಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ 26ರಂದು ಕಾನೂನಿನ ಮೂಲಕ ಆತ್ಮಾರ್ಪಿಸಿಕೊಂಡಿದ್ದೇವೆ. ಇದಿಷ್ಟು ಸಂವಿಧಾನದ ಪ್ರಸ್ತಾವನೆ. ನೀವು ಹೇಗಿದೆಯೋ ಆ್ಯಸ್ ಇಟ್ ಈಸ್ ನೀವು ನೆನ್ಪಿಡಬೇಕಾಗುತ್ತೆ. ಸಂವಿಧಾನದ ಪ್ರಸ್ತಾವನೆಯನ್ನು ಯಥಾವತ್ತಾಗಿ ಬರೆಯಿರಿ ಅಂತ ನಿಮಗೆ ಕ್ವಶನ್ ಕೇಳ್ತಾರೆ. ಆಗ ಆ್ಯಸ್ ಇಟ್ ಈಸ್ ಬರೀಬೇಕಾಗುತ್ತೆ. ಮೇಲೆ ಏನು ನಾನು ಓದಿದ್ದೀನಲ್ಲ ಇದಿಷ್ಟನ್ನು ನೀವು ಬಹೆಕ್ಟ್ ಮಾಡಿ ನೆನ್ಪಿಡಬೇಕಾಗುತ್ತೆ. ಈ ಎಲ್ಲ ಪದಗಳಿಗೂ ಅರ್ಥವನ್ನು ತಿಳಿಯೋದೇ ಈ ಪಾಠದ ಮುಖ್ಯ ಉದ್ದೇಶ. ನಾವೇನೀಗ ಬಳಸಿದ್ವಲ್ಲ, ಸಾರ್ವಭೌಮ, ಸಮಾಜವಾದಿ, ಗಣರಾಜ್ಯ, ಹೀಗೆ ಹಲವಾರು ಪದಗಳನ್ನು ಇಲ್ಲಿ ಬಳಸಿದ್ವಿ. ಆ ಪದಗಳಿಗೆ ಅರ್ಥ ಏನು ಅನ್ನೋದನ್ನು ಮುಂದಿನಂತೆ ನಾವು ತಿಳಿಯೋಣ. ಮೊದಲನೇ ಒಂದು ಅಂಶ, ಭಾರತದ ಪ್ರಜೆಗಳು, ವಿ ದ ಪೀಪಲ್ ಆಫ್ ಇಂಡಿಯಾ. ಭಾರತದ ಪ್ರಜೆಗಳು ಅಂದರೆ ಯಾರು? ನಾವು. ಅಂದರೆ ಇದರ ಅರ್ಥ ಈ ಸಂವಿಧಾನ ನಮಗೆ ನಾವೇ ಅರ್ಪಣೆ ಮಾಡ್ಕೊಂಡಿರೋದು. ಇದನ್ನು ಯಾರು ನಮಗೆ ಬಲವಂತವಾಗಿ ಹೇರಿರೋದಲ್ಲ. ನಾವು ಮಾಡ್ಕೊಂಡಿರೋ ಕಾನೂನುಗಳಿಗೆ ನಾವು ತಲೆ ಬಾಗಬೇಕಾಗುತ್ತೆ, ನಾವು ಬದ್ಧರಾಗಿರಬೇಕಾಗುತ್ತೆ ಅನ್ನುವಂಥದ್ದು ಇದರ ಅರ್ಥ. ಇದನ್ನು ರಚನೆ ಮಾಡಿರೋದು ಸಂವಿಧಾನ ರಚನಾ ಸಭೆ ಸದಸ್ಯರೇ ಆಗಿದ್ರೂ ಕೂಡ ಅವ್ರಿಗೆ ಅಧಿಕಾರ ಕೊಟ್ಟಿರೋದು ಭಾರತೀಯರು, ಭಾರತದ ಪ್ರಜೆಗಳು. ಈಗ ಕೊನೆಯಲ್ಲಿ ಒಂದು ಲೈನ್ ಬರುತ್ತೆ ನೋಡಿ, ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಅಂದರೆ ಇದನ್ನು ಸಂವಿಧಾನ ರಚನಾ ಸಭೆಯ ಸದಸ್ಯರೇ ರಚಿಸಿದ್ರೂ ಕೂಡ ಈ ಸಂವಿಧಾನವನ್ನು ನಾವೇ ಅಳವಡಿಸ್ಕೊಂಡಿರೋದು. ಆದ್ದರಿಂದ ಆ ಒಂದು ಕಾನೂನುಗಳಿಗೆ ನಾವು ಬದ್ಧವಾಗಿರಬೇಕು ಅನ್ನೋದು ಇದರ ಅರ್ಥ. ಎರಡನೇ ಒಂದು ಅಂಶ ಇದೆ ನೋಡಿ, ಸಾರ್ವಭೌಮತ್ವ, ಸಾವರ್ನಿಟಿ, ಅಂದರೆ ಪರಮಾಧಿಕಾರ ಅಂತ ಕೂಡ ಕರೀತಾರೆ. ಅಂದರೆ ಭಾರತವು ಸ್ವತಂತ್ರ ರಾಷ್ಟ್ರ, ಇದು ಯಾವುದೇ ಒಂದು ರಾಷ್ಟ್ರದ ನಿಯಂತ್ರಣಕ್ಕೆ ಒಳಪಡೋದಿಲ್ಲ ಅನ್ನೋದು ಇದರ ಅರ್ಥ. ತನ್ನ ಆಂತರಿಕ ನೀತಿಯಲ್ಲಾಗಲಿ, ಅಂದರೆ ಒಳ ನೀತಿಗಳಲ್ಲಾಗಲಿ, ಅಥವಾ ಬಾಹ್ಯ ನೀತಿಗಳಲ್ಲಾಗಲಿ, ಅಂದರೆ ಬೇರೊಂದು ರಾಷ್ಟ್ರದೊಂದಿಗೆ ವ್ಯವಹರಿಸುವ ಸಂದರ್ಭದಲ್ಲಾಗಲಿ ಯಾವುದೇ ಒಂದು ರಾಷ್ಟ್ರದ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ ಅನ್ನೋದು ಇದು ಸೂಚಿಸುತ್ತೆ. ಇದಕ್ಕೆ ಮೊದಲು ನಾವೇನಾಗಿದ್ವಿ? ಬ್ರಿಟಿಷರ ಒಂದು ದಬ್ಬಾಳಿಕೆಯಲ್ಲಿದ್ವಿ, ಅವರ ಒಂದು ಅಧೀನದಲ್ಲಿದ್ವಿ. ಆದ್ದರಿಂದ ಈ ಸಂವಿಧಾನ ಜಾರಿಗೆ ಬರೋದ್ರ ಮುಖಾಂತರ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಆಯಿತು ಅನ್ನೋದು ಇದರ ಅರ್ಥ. ಒಟ್ಟಿನಲ್ಲಿ ಒಂದು ರಾಷ್ಟ್ರ ತನ್ನ ಆಂತರಿಕ ಮತ್ತು ಬಾಹ್ಯ ನೀತಿಯನ್ನು ಚಲಾಯಿಸುವಲ್ಲಿ ಯಾವುದೇ ರಾಷ್ಟ್ರದ ಒತ್ತಡ ಅಥವಾ ನಿಯಂತ್ರಣಕ್ಕೆ ಒಳಪಡದಿರುವುದೇ ಸಾರ್ವಭೌಮ ರಾಷ್ಟ್ರ. ನೆಕ್ಸ್ಟ್ ಪಾಯಿಂಟ್, ಸಮಾಜವಾದ, ಸೋಷಿಯಲಿಸಂ. ಈ ಒಂದು ಪದ ಮೂಲ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರೋದ್ರ ಮೂಲಕ ಈ ಸಮಾಜವಾದ ಅನ್ನುವಂತಹ ಪದವನ್ನು ಸೇರಿಸಿದ್ದಾರೆ. ಇದರ ಉದ್ದೇಶ ಏನು? ಸುಖಿ ರಾಜ್ಯದ ನಿರ್ಮಾಣ ಮಾಡೋದು. ಅಂದರೆ ಸರ್ವರು, ಎಲ್ಲ ಪ್ರಜೆಗಳು ಕ್ಷೇಮದಿಂದ ಇರುವಂತಹ ರಾಜ್ಯವನ್ನು ಸುಖಿ ರಾಜ್ಯ ಅಂತ ಕರೀತಾರೆ. ಅಂದರೆ ಇಲ್ಲಿ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಬೇಕು. ರಾಜ್ಯದ ಬಡವರ್ಗ ಇರಲಿ, ಶ್ರೀಮಂತ ವರ್ಗ ಇರಲಿ, ಯಾವುದೇ ಜಾತಿ ಭೇದ, ಧರ್ಮ ಭೇದವಿಲ್ಲದೆ ಸರ್ವರ ಒಳಿತನ್ನು ಬಯಸುವಂತಹ ರಾಜ್ಯವನ್ನು ಸುಖಿ ರಾಜ್ಯ ಅಂತ ಕರೀತಾರೆ. ಆ ರೀತಿ ಸುಖಿ ರಾಜ್ಯವನ್ನು ಜಾರಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಈ ಸಮಾಜವಾದವನ್ನು ಅಳವಡಿಸಿಕೊಳ್ಳಲಾಯಿತು. ಈಗ ನೋಡಿ, ನಮ್ಮಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಇದೆ. ಅಂದರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಖಾಸಗಿಯವರು ಕಾರ್ಯನಿರ್ವಹಣೆ ಮಾಡ್ತಾರೆ, ಸರ್ಕಾರದವರು ಕಾರ್ಯನಿರ್ವಹಣೆ ಮಾಡ್ತಾರೆ. ಉದಾಹರಣೆಗೆ ನೋಡಿ, ಸರ್ಕಾರಿ ಬ್ಯಾಂಕ್ಗಳು ಇದೆ, ರಾಷ್ಟ್ರೀಕೃತ ಬ್ಯಾಂಕ್ಗಳು, SBI ಆಗಿರಬಹುದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು. ಇದು ಸರ್ಕಾರಿ ಒಡೆತನದ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕು. ಇದಕ್ಕೆ ಹೊರತಾಗಿ ಪ್ರೈವೇಟ್ ಬ್ಯಾಂಕ್ಗಳು ಇದೆ. ಉದಾಹರಣೆಗೆ ಪೇಟಿಎಂ ಬ್ಯಾಂಕು. ಈಗ ಬಸ್ಗಳಲ್ಲಿ ನೋಡಿ, KSRTCನೂ ಇದೆ. ಈ ಕಡೆ ಪ್ರೈವೇಟ್ ಬಸ್ ಅಥವಾ ಸಿವಿಲ್ ಬಸ್ ಅಂತ ಏನು ಕರಿತೀರಲ್ಲ, ಇವು ಇದೆ. ಖಾಸಗಿ ಬಸ್ಗಳು ಕೂಡ ಓಡಾಡ್ತಾ ಇರ್ತವೆ. ಸೊ ಈ ರೀತಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಇದೆ ನಮ್ಮಲ್ಲಿ.
ಅಲ್ಲದೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲೂ ಕೂಡ ಅಳವಡಿಸಿಕೊಂಡಿರುವಂಥ ಅಂಶಗಳು ಕೆಲವು ಸಮಾಜವಾದ ತತ್ವಗಳ ಆಧಾರದ ಮೇಲೆ ರಚಿತವಾಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಇದಲ್ಲದೆ ಬಡವ ಮತ್ತು ಶ್ರೀಮಂತರ ನಡುವೆ ಅಂತರವನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಸಮಾಜವಾದವನ್ನು ಅಳವಡಿಸಿಕೊಳ್ಳಲಾಗಿದೆ. ಸಮಾಜವಾದ ಅಂದ್ರೆ ಏನಪ್ಪಾ ಅಂದರೆ, ಅಥವಾ ಸಮಾಜವಾದ ರಾಷ್ಟ್ರ ಅಂದ್ರೆ ಏನಪ್ಪಾ ಅಂದರೆ, ಉತ್ಪಾದನಾಂಗಗಳು ಸರ್ಕಾರದ ಒಡೆತನದಲ್ಲಿರುವಂತಹ ವ್ಯವಸ್ಥೆಯನ್ನು ನಾವು ಸಮಾಜವಾದ ರಾಷ್ಟ್ರ ಅಂತ ಕರಿಬಹುದು. ನೆಕ್ಸ್ಟ್ ಪಾಯಿಂಟ್, ಜಾತ್ಯತೀತತೆ, ಸೆಕ್ಯುಲರಿಸಮ್. ಜಾತ್ಯತೀತತೆ ಅಂದರೆ ಎರಡು ಅರ್ಥದಲ್ಲಿ ಬಳಸ್ತಾರೆ. ಒಂದು, ಸರ್ಕಾರಗಳು ಯಾವುದೇ ಧರ್ಮಕ್ಕೆ ಪ್ರೋತ್ಸಾಹ ಕೊಡದೆ ಸಮಾನ ಅಂತರವನ್ನು ಕಾಯ್ದುಕೊಳ್ಳೋದು, ಸರ್ವಧರ್ಮಗಳನ್ನು ಸದ್ಭಾವನೆಯಿಂದ ಸಮಾನವಾಗಿ ಕಾಣೋದು. ಅದಲ್ಲದೆ ಪ್ರಜೆಗಳಿಗೆ ತಮಗೆ ಅನುಕೂಲ ಆಗಿರುವಂತಹ ಅಥವಾ ಇಷ್ಟಪಡುವಂತಹ ಧರ್ಮವನ್ನು ಆರಾಧನೆ ಮಾಡುವಂತಹ, ಅದು ಉಪಾಸನೆ ಅಂತ ಏನು ಕೇಳಿದ್ವಲ್ಲ, ಅದು ಆರಾಧನೆ ಮಾಡುವಂತಹ ಅವಕಾಶವನ್ನು ಈ ವ್ಯವಸ್ಥೆಯಲ್ಲಿ ನಮಗೆ ಕಲ್ಪಿಸ್ಕೊಡುತ್ತೆ. ಅಂದರೆ ಜಾತ್ಯತೀತತೆ ಇರುವಂತಹ ರಾಷ್ಟ್ರಗಳಲ್ಲಿ ನಾವು ನಮಗೆ ಇಷ್ಟವಾಗಿರುವಂತಹ ಧರ್ಮವನ್ನು ಆರಾಧನೆ ಮಾಡ್ಬೋದು. ಈಗ ನೋಡಿ, ನಮ್ಮಲ್ಲಿ ಮುಸಲ್ಮಾನರು ಇದ್ದಾರೆ, ಅವರ ಮಸೀದಿಗಳಿದ್ದಾವೆ, ಕ್ರಿಸ್ತರ ಚರ್ಚ್ಗಳನ್ನು ಕಾಣ್ತೀವಿ, ಹಾಗೆ ಹಿಂದೂಗಳ ಭವ್ಯ ಮಂದಿರಗಳನ್ನು ಕಾಣ್ತೀವಿ. ಇದೆಲ್ಲ ಯಾಕಿದೆ ಅಂದರೆ ನಮ್ಮ ಸಂವಿಧಾನದಲ್ಲಿ ಜಾತ್ಯತೀತತೆ ಅನ್ನುವಂತಹ ಪದ ಇರೋದಕ್ಕೇ ನಮ್ಮಲ್ಲಿ ಈ ಅವಕಾಶ ಇರೋದು. ಈ ಪದವು ಕೂಡ ಸಂವಿಧಾನದ ಮೂಲ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿ ತರೋದ್ರ ಮೂಲಕ ಈ ಪದವನ್ನು ಅಳವಡಿಸಿಕೊಳ್ಳಲಾಗುತ್ತೆ. ಜಾತ್ಯತೀತತೆ ಕೇವಲ ಲೌಕಿಕ ವಿಷಯಕ್ಕೆ ಸಂಬಂಧಿಸಿರದೆ ಆಧ್ಯಾತ್ಮಿಕ ವ್ಯವಸ್ಥೆಗೂ ಸಂಬಂಧಪಟ್ಟಿದೆ ಅಂತ ನೆಹರೂರವರು ಹೇಳಿದ್ದಾರೆ. ಅಲ್ಲದೆ ಜಾತ್ಯತೀತತೆಗೆ 4 ತತ್ವಗಳನ್ನು ಕೂಡ ಇವರು ಗುರುತಿಸಿದ್ದಾರೆ. ಅವು ಯಾವ್ಯಾವುದು ಅಂದರೆ, ಎಲ್ಲ ಧರ್ಮಗಳಿಗೂ ಸಮಾನ ಸ್ಥಾನಮಾನವಿರಬೇಕು. ಅಂದರೆ ಅದು ಹಿಂದೂ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಪ್ರತಿಯೊಂದು ಧರ್ಮಕ್ಕೂ ಸಮಾನ ಅವಕಾಶ ಇರಬೇಕು. ಧರ್ಮದ ವಿಷಯದಲ್ಲಿ ರಾಜ್ಯಗಳು ತಟಸ್ಥ ನೀತಿಯನ್ನು ಅನುಸರಿಸಬೇಕು. ತಟಸ್ಥ ಅಂದರೆ ಯಾವುದೇ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡೋದಾಗಲಿ ಅಥವಾ ನಿರಾಕರಣೆ ಮಾಡೋದಾಗಲಿ ಮಾಡದೆ ಸಮಾನ ಅಂತರವನ್ನು ಕಾಯ್ದುಕೊಳ್ಳೋದು. ಅಂದರೆ ಈಗ ಹೇಳ್ತಿರಲ್ಲ, ನೀವು ಕ್ರಿಕೆಟ್ ಆಡಬೇಕಾದ್ರೆ ಚೌಕರ್ ಅಂತ ಬಳಸ್ತಿರಲ್ಲ, ಆ ರೀತಿ ಈ ಕಡೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನುವ ಅರ್ಥದಲ್ಲಿ ತಟಸ್ಥವಾಗಿರುವಂಥದ್ದು. ಯಾವುದೇ ಗುಂಪಿಗೆ ಸೇರದೆ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರು ಸಹಕಾರದಿಂದ ಜೀವನವನ್ನು ನಡೆಸಬೇಕು. ನಮ್ಮ ದೇಶದಲ್ಲಿ ಬಹುಸಂಖ್ಯಾತರು ಅಂದರೆ ಹಿಂದೂಗಳು, ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳನ್ನು ಹೊರತುಪಡಿಸಿ ಯಾರು ಮುಸ್ಲಿಮರಿರ್ಬೋದು, ಕ್ರೈಸ್ತರಿರ್ಬೋದು, ಜೈನರಿರ್ಬೋದು, ಇವ್ರನ್ನೆಲ್ಲ ಅಲ್ಪಸಂಖ್ಯಾತರು ಅಂತ ಕರೀತಾರೆ. ಈ ಇಬ್ಬರು ಅಂದರೆ ಬಹುಸಂಖ್ಯಾತರು, ಅಲ್ಪಸಂಖ್ಯಾತರು ಸಹಕಾರಯುತವಾಗಿ ಜೀವನ ನಡೆಸಬೇಕು ಅನ್ನೋದು ಇದರ ತತ್ವ. 4ನೇದು, ಸಾಮಾಜಿಕ ಜೀವನವನ್ನು ಜಾತ್ಯತೀತಗೊಳಿಸಬೇಕು. ಇದಿಷ್ಟು ನೆಹರೂರವರು ಜಾತ್ಯತೀತತೆಗೆ ಗುರುತಿಸಿರುವಂತಹ 4 ತತ್ವಗಳು. ಆದರೆ ವಿಪರ್ಯಾಸ ಏನಾಗುತ್ತೆ, ಇದು ಕಟ್ಟುನಿಟ್ಟಾಗಿ ನಮ್ಮಲ್ಲಿ ಜಾರಿಗೆ ಬಂದಿಲ್ಲ. ಕೆಲವೊಂದು ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಕೆಲವೊಂದು ಧರ್ಮಗಳನ್ನ ಮುನ್ನೆಲೆಗೆ ತರ್ತಾರೆ. ಅಲ್ಲದೆ ಅಲ್ಪಸಂಖ್ಯಾತರು ಹಾಗೂ ಬಹುಸಂಖ್ಯಾತರ ನಡುವೆ ಕಂದಕವನ್ನು ನಿರ್ಮಾಣ ಮಾಡ್ತಾರೆ. ತಮ್ಮ ಸ್ವಾರ್ಥ ರಾಜಕೀಯಕ್ಕಾಗಿ ಧರ್ಮಗಳ ಮಧ್ಯೆ ತಂದಿಕ್ಕುವಂಥ ಕೆಲಸಗಳು ತೆರೆಮರೆಯಲ್ಲಿ ನಡೀತಾ ಇದ್ದಾವೆ ಅನ್ನೋದನ್ನು ನಾವು ಪ್ರತಿನಿತ್ಯ ಮಾಧ್ಯಮಗಳ ಚರ್ಚೆಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲೂ ಕೂಡ ನಾವು ಕೇಳ್ತಾ ಇರ್ತೀವಿ ಅಥವಾ ಓದ್ತಾ ಇರ್ತೀವಿ. 5ನೇ ಒಂದು ಅಂಶ, ಪ್ರಜಾಸತ್ತಾತ್ಮಕತೆ, ಡೆಮೊಕ್ರಾಟಿಕ್. ಪ್ರಜಾಪ್ರಭುತ್ವ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರವನ್ನು ಪ್ರಜಾಪ್ರಭುತ್ವ ಅಂತ ಕರೀತಾರೆ ಅನ್ನೋದು ಪ್ರಸಿದ್ಧ ಹೇಳಿಕೆ ಆಗಿದೆ. ಇದನ್ನು ಹೇಳಿರುವಂಥವ್ರು ಯಾರು? ಅಬ್ರಹಾಂ ಲಿಂಕನ್. ಸೊ ಪ್ರಜೆಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸರ್ಕಾರ ರಚನೆಯಲ್ಲಿ ಅವಕಾಶ ಇರುವಂತಹ ವ್ಯವಸ್ಥೆನ ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಈಗ ನಮ್ಮ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಯ ಮೂಲಕ 18 ವರ್ಷ ತುಂಬಿರುವಂತಹ ನಾಗರಿಕರು ಯಾವುದೇ ತಾರತಮ್ಯ ಅಥವಾ ಭೇದ ಭಾವವಿಲ್ಲದೆ ಮತವನ್ನು ಚಲಾಯಿಸಿ ಲೋಕಸಭೆಗೆ ಹಾಗೂ ರಾಜ್ಯಗಳ ವಿಧಾನಸಭೆಗೆ ನಾವು ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅವರ ಮುಖಾಂತರ ಸರ್ಕಾರವನ್ನು ರಚಿಸ್ಕೊಂಡಿದ್ದೀವಿ. ಆದ್ದರಿಂದ ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅನ್ನೋದು ಇದರ ಅರ್ಥ. ನೆಕ್ಸ್ಟ್ ಮುಂದಿನ ಅಂಶ, ಗಣರಾಜ್ಯ, ರಿಪಬ್ಲಿಕ್. ರಾಷ್ಟ್ರದ ಮುಖ್ಯಸ್ಥನನ್ನು ಪ್ರಜೆಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವಂತಹ ವ್ಯವಸ್ಥೆಯನ್ನು ಗಣರಾಜ್ಯ ಅಂತ ಕರೀತಾರೆ. ನಮ್ಮ ಭಾರತದ ರಾಷ್ಟ್ರಪತಿಯನ್ನು ನಾವು ಪರೋಕ್ಷವಾಗಿ ಆಯ್ಕೆ ಮಾಡ್ತೀವಿ, ಹೌದಲ್ವಾ? ಆದರೆ ಇಂಗ್ಲೆಂಡ್ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಆದರೂ ಕೂಡ ಅಲ್ಲಿ ಗಣರಾಜ್ಯ ಇಲ್ಲ. ಯಾಕೆಂದರೆ ಅಲ್ಲಿ ರಾಣಿ ಅಥವಾ ರಾಜನನ್ನು ಚುನಾವಣೆಯ ಮೂಲಕ ಅವರು ಆಯ್ಕೆ ಮಾಡಲ್ಲ.
ಅಲ್ಲಿ ಆನುವಂಶಿಕವಾಗಿ ಮುಂದುವರಿತಾರೆ. ಆದರೆ ಭಾರತದ ರಾಷ್ಟ್ರಪತಿಯವರು 5 ವರ್ಷದ ಅವಧಿಗೆ ಪರೋಕ್ಷವಾಗಿ ಚುನಾಯಿತರಾಗ್ತಾರೆ. ಆದ್ರಿಂದ ಭಾರತವನ್ನ ಗಣರಾಜ್ಯ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ನ್ಯಾಯ, ಜಸ್ಟಿಸ್. ಅಂದರೆ ಭಾರತ ಸಂವಿಧಾನದಲ್ಲಿ ಭಾರತದ ಪ್ರಜೆಗಳಿಗೆ ಯಾವ ಯಾವ ರೀತಿಯ ನ್ಯಾಯ ಸಿಗುತ್ತೆ ಅನ್ನೋದು ಈ ಅಂಶದಲ್ಲಿ ನಾವು ತಿಳ್ಕೊಳ್ಳೋಣ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವಗಳು ಭಾರತದ ರಾಜಕೀಯ ವ್ಯವಸ್ಥೆಯ 4 ತಾತ್ವಿಕ ಸ್ತಂಭಗಳಾಗಿವೆ. ಅಂದರೆ 4 ಪ್ರಮುಖ ಅಂಶಗಳಾಗಿವೆ ನಮ್ಮ ಭಾರತ ರಾಜಕೀಯ ವ್ಯವಸ್ಥೆಯಲ್ಲಿ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಮತ್ತು ನ್ಯಾಯ, ಈ ಅಂಶಗಳು ನಮ್ಮ ಒಂದು ರಾಜಕೀಯ ವ್ಯವಸ್ಥೆಯ ಆಧಾರ ಸ್ತಂಭಗಳಾಗಿವೆ ಅನ್ನೋದು ಇದರ ಅರ್ಥ. ನಮ್ಮ ಪ್ರಸ್ತಾವನೆಯಲ್ಲಿ ಏನು ಹೇಳಿದೆ? ಭಾರತೀಯರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯಗಳು ದೊರೆಯುತ್ತೆ ಅನ್ನೋದು ನಮಗೀಗಾಗಲೇ ಗೊತ್ತಾಗಿದೆ. ಆದರೆ ಇದು ಅಧಿಕೃತವಾಗಿ ದೊರಕಿಸ್ಕೊಡ್ಬೇಕು ಅನ್ನೋದು ಇದರ ಅರ್ಥ. ಮೊದಲನೇದು ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಅಂದ್ರೆ ಏನು ಹಾಗಾದರೆ ನೋಡೋಣ. ದುರ್ಬಲರು, ಹಿಂದುಳಿದ ವರ್ಗದವರು ಮತ್ತು ಶ್ರಮಜೀವಿಗಳ ಹಿತಾಸಕ್ತಿಗಳನ್ನು ರಕ್ಷಿಸುವುದೇ ಸಾಮಾಜಿಕ ನ್ಯಾಯ. ಆಯ್ತಾ? ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಯಾರು ಹಿಂದುಳ್ಕೊಂಡಿರ್ತಾರೆ, ಸಮಾಜದಿಂದ ಹೊರ ಉಳ್ಕೊಂಡಿರ್ತಾರಲ್ಲ, ಅಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅಂಥವ್ರಿಗೆ ಅವಕಾಶಗಳನ್ನು ಕೊಟ್ಟು, ಈಗ ಉದಾಹರಣೆಗೆ ಅಂಗವಿಕಲರು ಇರ್ತಾರೆ, ಅವ್ರಿಗೆ ಸಾಮಾನ್ಯ ಶಾಲೆಗಳಲ್ಲಿ ಓದೋದು ಕಷ್ಟ ಆಗುತ್ತೆ. ಆದ್ದರಿಂದ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಅವ್ರಿಗೆ ಅನುಕೂಲಗಳನ್ನ ಕೊಡಬೇಕು, ಅವಕಾಶಗಳನ್ನ ಕೊಡಬೇಕು. ಆಗ ಅವ್ರನ್ನೂ ಸಮಾಜಮುಖಿಯಾಗಿ ಮಾಡಬೇಕು ಅನ್ನೋದು ಈ ಸಾಮಾಜಿಕ ನ್ಯಾಯದ ಉದ್ದೇಶ. ಎರಡನೇದು ಆರ್ಥಿಕ ನ್ಯಾಯ. ಬಡತನವನ್ನು ನಿರ್ಮೂಲನೆಗೊಳಿಸಲು ಸಂಪನ್ಮೂಲಗಳ ಸಮರ್ಪಕ ಹಂಚಿಕೆಯ ಮೂಲಕ ಆರ್ಥಿಕ ಸಮಾನತೆ ಮತ್ತು ಪ್ರಗತಿಯನ್ನು ಸಾಧಿಸುವುದೇ ಆರ್ಥಿಕ ನ್ಯಾಯ. ಅಂದರೆ ಬಡತನ ನಿರ್ಮೂಲನೆ ಆಗಬೇಕು ಅಂದರೆ ಇರುವಂತಹ ಸಂಪನ್ಮೂಲ ಸಮರ್ಪಕವಾಗಿ ಬಳಕೆ ಆಗಬೇಕು. ಆಯಿತಾ? ಮಾನವ ಸಂಪನ್ಮೂಲ ಆಗಿರ್ಬೋದು ಅಥವಾ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು. ಈಗ ನಿಮಗೆಲ್ಲ ವಿದ್ಯೆ ಕೊಟ್ಟು, ಶಿಕ್ಷಣವನ್ನು ಕೊಟ್ಟು ಅಂಗವಿಕಲರಿಗೆ ಉದ್ಯೋಗ ಕೊಡಲಿಲ್ಲ ಅಂದರೆ ಏನು ಪ್ರಯೋಜನ? ನೀವು ಕಲ್ತದ್ರಿಂದ ಏನು ಸಾಧನೆ ಮಾಡ್ತೀರಾ? ಸೃಷ್ಟಿಯಾಗಿರುವಂತಹ ಮಾನವ ಸಂಪನ್ಮೂಲ ವ್ಯರ್ಥವಾಗುತ್ತೆ. ಆದ್ದರಿಂದ ಏನು ಮಾಡವ್ರೆ? ಉದ್ಯೋಗದಲ್ಲಿಯೂ ಕೂಡ ಮೀಸಲಾತಿ ಕೊಟ್ಟವ್ರೆ. ಇಲ್ಲಿ ವಿದ್ಯಾಭ್ಯಾಸ ಮಾಡಿ ತರಬೇತಿ ಪಡೆದಂತಹ ಅಂಗವಿಕಲರಿಗೆ ಸಾಮಾಜಿಕ ಬದುಕು ಕಟ್ಟಿಕೊಳ್ಳಲು ಆರ್ಥಿಕ ನೆರವು ನೀಡ್ತಾರೆ. ಅಲ್ಲದೆ ಉದ್ಯೋಗದಲ್ಲಿ ಮೀಸಲಾತಿ ನೀಡೋದ್ರ ಮುಖಾಂತರ ಸಾಮಾಜಿಕವಾಗಿ ಅವರು ಸ್ವಾವಲಂಬಿಗಳಾಗಲು ನೆರವಾಗುತ್ತೆ. ಇದೆಲ್ಲ ಎಲ್ಲಿದೆ? ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಅಡಕವಾಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ರಾಜಕೀಯ ನ್ಯಾಯ. ಜಾತಿ, ಧರ್ಮ, ಲಿಂಗ ಮುಂತಾದ ಭೇದ ಭಾವಗಳಿಲ್ಲದೆ ರಾಜಕೀಯದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸುವಂಥದ್ದೇ ರಾಜಕೀಯ ನ್ಯಾಯ. ಆಯಿತಾ? ಆಡಳಿತದಲ್ಲಿ ಈಗ ಉದಾಹರಣೆಗೆ ನೋಡಿ, ಸರ್ಕಾರ ರಚನೆ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಸರ್ಕಾರವನ್ನು ವಿಮರ್ಶೆ ಮಾಡೋದ್ರಲ್ಲಾಗಿರ್ಬೋದು, ಎಲ್ಲರಿಗೂ ಅಧಿಕಾರ ಇರುತ್ತೆ. ಈಗ 18 ವರ್ಷ ತುಂಬಿದಂಥವ್ರು ಮತ ಚಲಾಯಿಸ್ಬೋದು. ಒಂದು ನಿರ್ದಿಷ್ಟ ವಯೋಮಿತಿ ತಲುಪಿರೋ ಅಂಥವರು ಚುನಾವಣೆಗೆ ನಿಲ್ಬೋದು. ಹೌದಲ್ವಾ? ಈ ರಾಜಕೀಯ ನ್ಯಾಯ ಅನ್ನೋದು ಸಮರ್ಪಕವಾಗಿ ಜಾರಿಗೆ ಬಂದಾಗ ಮಾತ್ರ ಪ್ರಜೆಗಳಿಗೆ ನಾವು ದೇಶದ ಅಥವಾ ರಾಷ್ಟ್ರದ ಒಂದು ಭಾಗ ಅನ್ನುವಂತಹ ಮನೋಭಾವನೆ ಬರುತ್ತೆ. ಆಗ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಜೆಗಳು ಕೂಡ ಪಾಲ್ಗೊಳ್ಳುತ್ತಾರೆ ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ರಾಜಕೀಯ ನ್ಯಾಯವನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ನೆಕ್ಸ್ಟ್, ಸ್ವಾತಂತ್ರ್ಯ, ಲಿಬರ್ಟಿ. ಇತರರ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ತಮ್ಮ ಹಕ್ಕುಗಳನ್ನು ನಿರಾತಂಕವಾಗಿ ಚಲಾಯಿಸುವುದೇ ಸ್ವಾತಂತ್ರ್ಯ. ಅಂದರೆ ನಾವೇನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಆದರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಇರಬೇಕು ಅನ್ನೋದು ಇದರ ಅರ್ಥ. ಅಂದರೆ ಈಗ ನಾನು ಓದಬೇಕು ಅನ್ನೋ ಉದ್ದೇಶದಿಂದ ಜೋರಾಗಿ ಓದ್ತಾ ಇದ್ರೆ ಬೇರೆಯವ್ರಿಗೆ ಏನಾಗುತ್ತೆ? ಡಿಸ್ಟರ್ಬ್ ಆಗುತ್ತೆ. ನನಗೆ ಓದೋದಕ್ಕೆ ಸ್ವಾತಂತ್ರ್ಯ ಇದೆ, ಹಾಗಂತ ಇನ್ನೊಬ್ರಿಗೆ ತೊಂದರೆ ಮಾಡ್ಕೊಂಡು ಓದೋದಲ್ಲ. ಅವನಿಗೂ ಓದೋದಕ್ಕೆ ಅವಕಾಶ ಕೊಟ್ಟು ನಾನು ಓದಬೇಕು ಅನ್ನೋದು ಇದರ ಅರ್ಥ. ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಸಿಂಪಲ್ ಎಕ್ಸಾಂಪಲ್ಗಳನ್ನ ನಾನು ಕೊಡ್ತೀನಿ. ವಿಚಾರ ಸ್ವಾತಂತ್ರ್ಯ ಅಂದರೆ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ಅದಕ್ಕೆ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕು. ಅದು ಸರಿನೋ ತಪ್ಪೋ ಬೇರೆ ಪ್ರಶ್ನೆ. ಈ ಉದಾಹರಣೆಗೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ನಿಮ್ಮನ್ನು ಕೇಳಿದ್ರೆ ನೀವು ಯಾರ ಹೆಸರು ಬೇಕಾದ್ರೂ ಹೇಳ್ಬೋದು, ಅಥವಾ ನಾನೇ ಪ್ರಧಾನಿ ಆಗಬೇಕು ಅಂತಲೂ ಹೇಳ್ಬೋದು, ತಪ್ಪಿಲ್ಲ. ಯಾಕೆಂದರೆ ಅದು ನಿಮ್ಮ ವಿಚಾರ. ಈ ರೀತಿಯಾದಂಥ ಸ್ವಾತಂತ್ರ್ಯ ನಮ್ಮ ರಾಷ್ಟ್ರದಲ್ಲಿದೆ. ಆದರೆ ಕೆಲ ರಾಷ್ಟ್ರಗಳಲ್ಲಿ ಈ ರೀತಿ ಸ್ವಾತಂತ್ರ್ಯ ಇರೋದಿಲ್ಲ. ಅಥವಾ ಯಾವುದೇ ಒಂದು ರಾಷ್ಟ್ರೀಯ ವಿದ್ಯಮಾನಕ್ಕೆ ಸಂಬಂಧಪಟ್ಟಾಗಿ ಯಾವುದೋ ಒಂದು ಘಟನೆಗಳು ನಡೀತಾ ಇರುತ್ತೆ, ಆ ಘಟನೆಗೆ ತಮ್ಮ ವಿಚಾರವನ್ನು ಕೂಡ ವ್ಯಕ್ತಪಡಿಸ್ಬೋದು. ಧರ್ಮಶ್ರದ್ಧೆ ಸ್ವಾತಂತ್ರ್ಯ ಈಗಾಗಲೇ ನೀವು ಕೇಳಿದ್ದೀರಾ. ಅಂದರೆ ನಮಗೆ ಅನುಕೂಲ ಆಗಿರುವಂತಹ ಧರ್ಮವನ್ನು
ಆರಾಧನೆ ಮಾಡ್ಬೋದು ಅಥವಾ ನಂಬಿಕೆ ಇಡ್ಬೋದು ಆ ಧರ್ಮದಲ್ಲಿ. ಈಗ ನೀವೆಲ್ಲ ಹಿಂದೂ ಧರ್ಮೀಯರೇ ಆಗ್ರಿ ಅಂತ ಯಾರಿಗೂ ಒತ್ತಡ ಹೇರೋ ಆಗಿಲ್ಲ, ಅಥವಾ ನೀವೆಲ್ಲ ಮುಸಲ್ಮಾನರಾಗಿ ಅನ್ನುವಂಥ ಒತ್ತಡವನ್ನು ಯಾರೂ ಹೇರೋ ಆಗಿಲ್ಲ. ನಮಗೆ ಯಾವ ಧರ್ಮ ಅನುಕೂಲನೋ, ನಮಗೆ ಯಾವ ಧರ್ಮದಲ್ಲಿ ನಂಬಿಕೆ ಇದೆಯೋ, ಯಾವ ಪೂಜಾ ವಿಧಾನಗಳು ನಮಗೆ ಅನುಕೂಲಕರವಾಗಿದೆಯೋ ಅಂಥ ಧರ್ಮವನ್ನು ನಾವು ಆರಾಧನೆ ಮಾಡ್ಬೋದು ಅನ್ನೋದು ಇದರ ಅರ್ಥ. ಮುಂದಿನ ಒಂದು ಅಂಶ ಸಮಾನತೆ, ಈಕ್ವಾಲಿಟಿ. ಧರ್ಮ, ಜಾತಿ, ಲಿಂಗ, ಬಣ್ಣ ಮತ್ತು ವಾಸಸ್ಥಳ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡದಿರುವುದೇ ಸಮಾನತೆ. ಅಂದರೆ ಈ ಅಂಶಗಳನ್ನ ಆಧಾರವಾಗಿಟ್ಕೊಂಡು ನಿಂದು ಈ ಬೇರೆ ಜಾತಿ, ನೀನು ಶಾಲೆಗೆ ಬರೋದಂಗಿಲ್ಲ, ಅಥವಾ ನಿಂದು ಬೇರೆ ಜಾತಿ, ನೀನು ದೇವಸ್ಥಾನಕ್ಕೆ ಪ್ರವೇಶ ಮಾಡುವಾಗಿಲ್ಲ ಅಂತ ಯಾರಿಗೂ ನಾವು ನಿರ್ಬಂಧ ಏರಬಾರ್ದು. ಅಥವಾ ನೀನು ಕಪ್ಪಗಿದ್ಯಪ್ಪ, ನೀನು ಸ್ಕೂಲಿಗೆ ಬರಬೇಡ ಅಂತ ಅವನಿಗೆ ನಿರ್ಬಂಧ ಏರಬಾರ್ದು. ಎಲ್ರಿಗೂ ಅವಕಾಶ ಕೊಡಬೇಕು. ಈಗ ನೀನು ಕಣ್ ಕಾಣಿಸಲ್ಲ ಅಥವಾ ಕಾಲಿಲ್ಲ, ನಿನಗೆ ಅಂಗವಿಕಲ, ನೀನು ಶಾಲೆಗೆ ಬರೋ ಹಂಗಿಲ್ಲ, ಸ್ಕೂಲ್ಗೆ ಅಡ್ಮಿಷನ್ ಕೊಡಲ್ಲ ಅಂತ ಯಾರಿಗೂ ತಿರಸ್ಕಾರ ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಸಮಾನತೆಯನ್ನು ನಮ್ಮ ಪ್ರಸ್ತಾವನೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಸರ್ವರನ್ನು, ಅಂದರೆ ಎಲ್ಲ ಪ್ರಜೆಗಳನ್ನು ಸಮಾನವಾಗಿ ಕಾಣಬೇಕು, ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಇರಬೇಕು ಅನ್ನೋದೇ ಇದರ ಅರ್ಥ. ಈ ಸ್ವಾತಂತ್ರ್ಯ ಮತ್ತು ಸಮಾನತೆ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಅಂದರೆ ನೀವು ಒಂದು ನಾಣ್ಯದಲ್ಲಿ ಎರಡು ಮುಖ ಇರುತ್ತಲ್ವ, ರಾಜ ರಾಣಿ ಅಂತ ಕರಿತಿರಲ್ಲ, ಹೆಡ್ ಆ್ಯಂಡ್ ಟೈಲ್ ಅಂತ, ಆ ರೀತಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳಲಾಗಿದೆ. ಭ್ರಾತೃತ್ವ, ಫೆಟರ್ನಿಟಿ ಅನ್ನೋದು ಮುಂದಿನ ಒಂದು ಅಂಶ. ನೀವು ಮೇಲೇನು ಪ್ರಸ್ತಾವನೆಯಲ್ಲಿ ಕೇಳಿದ್ರಲ್ಲ, ಅದೇ ಪದಗಳನ್ನು ನಾನಿಲ್ಲಿ ವಿವರಣೆ ಕೊಡ್ತಾ ಇರೋದು, ಅದರ ಒಂದು ಅಂಶಗಳನ್ನೇ ಇಲ್ಲಿ ವಿವರಿಸ್ತಾ ಇರೋದು. ಈ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಈ ಭ್ರಾತೃತ್ವ ಅನ್ನುವಂಥದ್ದು ಬಹಳ ಅವಶ್ಯಕವಾಗಿದೆ. ಭ್ರಾತೃತ್ವ ಅಂದರೆ ಸಹೋದರತ್ವ ಅಂತಲೂ ಕೂಡ ಕರೀತಾರೆ. ಅಂದರೆ ಎಲ್ಲರನ್ನು ನಮ್ಮವರು, ಅವನು ಬಡವ ಆಗಿರಲಿ, ಬಿಳಿಯನಾಗಿರಲಿ, ಕಪ್ಪಗಿರಲಿ, ಯಾವುದೇ ತಾರತಮ್ಯ ಇಲ್ಲದೆ ಅಥವಾ ಯಾವುದೇ ಕೀಳುರಮೆ ಇಲ್ಲದೆ ಎಲ್ಲರನ್ನು ಒಟ್ಟಾಗಿ ಕಾಣುವಂಥದ್ದೇ ನಮ್ಮ ಒಂದು ಸಂಸ್ಕೃತಿ. ಭ್ರಾತೃತ್ವ, ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಸಂಸ್ಕೃತದ ಸಾಲು ನಮಗೆ ಇಲ್ಲಿ ಸೂಕ್ತವಾಗುತ್ತೆ. ಅಂದರೆ ಭೂಮಿಯ ಮೇಲೆ ಇರುವಂಥವರೆಲ್ಲರೂ ನಮ್ಮವರೇ ಅನ್ನುವಂಥ ಅಂಶವನ್ನು ನಮ್ಮ ಪ್ರಸ್ತಾವನೆಯಲ್ಲಿ ಕಾಣಬಹುದು. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಅವನು ಕರಿಯನಾಗಿರಲಿ, ಬಿಳಿಯನಾಗಿರಲಿ, ಬಡವ, ಶ್ರೀಮಂತ ಯಾರೇ ಆಗಿರಲಿ, ಎಲ್ಲರೂ ನಮ್ಮವರೇ ಅಂತ ಕಾಣುವಂಥ ಒಂದು ಮನೋಭಾವನೆಯನ್ನು ನಾವು ಭ್ರಾತೃತ್ವ ಅಂತ ಕರಿಬೋದು. ಮುಂದಿನ ಒಂದು ಅಂಶ ರಾಷ್ಟ್ರದ ಐಕ್ಯತೆ ಮತ್ತು ಭಾವೈಕ್ಯತೆ. ಈ ಐಕ್ಯತೆ ಅನ್ನುವಂತಹ ಪದವನ್ನು ಕೂಡ 1976ರ 42ನೇ ತಿದ್ದುಪಡಿಯ ಮೂಲಕ ಪ್ರಸ್ತಾವನೆಗೆ ಅಳವಡಿಸಿಕೊಳ್ಳಲಾಗಿದೆ. ಈ ಅಂಶವನ್ನು ಯಾಕೆ ಅಳವಡಿಸಿಕೊಳ್ಳಲಾಗಿದೆ ಅಂದರೆ, ಭಾರತದ ಏಕತೆ ಅಂದರೆ ನೋಡಿ, ನಾವು ಎಲ್ಲರೂ ಒಂದೇ ಭಾರತೀಯರು. ಉದಾಹರಣೆಗೆ ಏಕಪೌರತ್ವ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಹೌದಲ್ವಾ? ಸಂವಿಧಾನದ ಲಕ್ಷಣದಲ್ಲಿ ಯಾಕೆ ಅದನ್ನು ಇಟ್ಟಿದ್ದಾರೆ? ನಾವೆಲ್ಲ ಒಂದೇ ಭಾರತೀಯರು ಅನ್ನುವಂಥ ಅಂಶ ನಮಗೆ ಅರ್ಥ ಆಗಬೇಕು. ಅಲ್ಲದೆ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸ್ಬೇಕು ಅಂದರೆ ಏನು ಮಾಡಬೇಕಾಗಾದ್ರೆ, ಉದಾಹರಣೆಗೆ ರಾಷ್ಟ್ರಧ್ವಜಕ್ಕೆ ಗೌರವ ಅಥವಾ ರಾಷ್ಟ್ರಗೀತೆಗೆ ಗೌರವ, ಇವೆಲ್ಲ ಯಾಕೆ ಇಟ್ಟಿದ್ದಾರೆ ಅಂದರೆ, ಅವನು ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಕ್ರೈಸ್ತನಾಗಿರಲಿ, ಪಾರ್ಸಿ ಆಗಿರಲಿ, ಸಿಖ್ ಆಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಅಥವಾ ಮಹಿಳೆಯರಾಗಿರಲಿ, ಪುರುಷನಾಗಿರಲಿ, ಪ್ರತಿಯೊಬ್ಬರು ಕೂಡ ಭಾರತೀಯರು, ನಾವೆಲ್ಲ ಒಂದು ಅನ್ನುವಂಥ ಭಾವೈಕ್ಯತೆ ಮೂಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಪದಗಳನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಅರ್ಥ ಆಯ್ತಾ? ಒಟ್ಟಿನಲ್ಲಿ ನಮ್ಮ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನಕ್ಕೆ ಕನ್ನಡಿ ಅಥವಾ ಮುನ್ನಡಿಯಂತಿದೆ ಅಂದರೆ ತಪ್ಪಾಗಲ್ಲ. ಈ ಎಲ್ಲ ಅಂಶಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಈ ಅಂಶಗಳು ನಮ್ಮ ಪ್ರಸ್ತಾವನೆಯಲ್ಲಿ ಇದೆ. ಆದರೆ ಇವುಗಳನ್ನ ಜಾರಿಗೆ ಮಾಡೋದು ಯಾರು? ನಮ್ಮ ಆಡಳಿತಗಾರರು. ಅವರೊಬ್ಬರೇನಾ? ಆಡಳಿತಗಾರರು ಜಾರಿಗೆ ಮಾಡಿಬಿಡ್ತಾರೆ. ಈಗ ಉದಾಹರಣೆಗೆ ಭಾವೈಕ್ಯತೆ ಮೂಡಿಸೋ ಹಿತದೃಷ್ಟಿಯಿಂದ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಬೇಕು, ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ 11 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಆದರೆ ಅದನ್ನು ಪಾಲಿಸಬೇಕಾಗಿರೋದು ಯಾರು? ನಾವು, ಪ್ರಜೆಗಳು. ಆದ್ದರಿಂದ ಮೇಲಿನ ಪ್ರಸ್ತಾವನೆ ಜಾರಿಗೆ ಬರಬೇಕು ಅಂದರೆ ಆಡಳಿತಗಾರರು ಹಾಗೂ ಪ್ರಜೆಗಳಾದ ನಾವು ಕೂಡ ಕಾರಣರಾಗಿದ್ದೇವೆ. ಆದ್ದರಿಂದ ಎಲ್ಲರೂ ಒಟ್ಟಾಗಿ ರಾಷ್ಟ್ರದ ಹಿತದೃಷ್ಟಿಯಿಂದ ಜೀವನ ನಡೆಸಿದ್ರೆ ಮಾತ್ರ ಮೇಲಿನ ಪ್ರಸ್ತಾವನೆ ಅನ್ನುವಂಥದ್ದು ಜಾರಿಗೆ ಬರುತ್ತೆ, ಅದು ಸಾರ್ಥಕವಾಗುತ್ತೆ ಅನ್ನೋದು ಈ ಒಂದು ಅಧ್ಯಾಯದ ಅರ್ಥ. ಇಲ್ಲಿ ನೀವು ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯ ಮೂಲಕ 1976ರಲ್ಲಿ ಕೆಲವು ಪದಗಳನ್ನ ಅಳವಡಿಸಿಕೊಳ್ಳಲಾಗಿದೆ. ಆ ಪದಗಳನ್ನ ನೀಟಾಗಿ ಗುರುತು ಮಾಡಿಕೊಂಡು ನೆನ್ಪಿಟ್ಕೋಬೇಕಾಗುತ್ತೆ, ಯಾವ್ಯಾವ ಪದಗಳು ಅನ್ನೋದನ್ನು. ಈಗ ಅಭ್ಯಾಸದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರ ಕೊಡ್ತೀನಿ, ನೋಡ್ಕೊಡಿ.
ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಸ್ತಾವನೆ ಎಂದರೇನು? ಸಂವಿಧಾನದ ಗುರಿ ಮತ್ತು ತತ್ವಗಳ ಸಂಕ್ಷಿಪ್ತ ರೂಪವೇ ಪ್ರಸ್ತಾವನೆ. ಸಾರ್ವಭೌಮ ರಾಷ್ಟ್ರ ಎಂದರೇನು? ತನ್ನ ಆಂತರಿಕ ಮತ್ತು ವಿದೇಶಿ ನೀತಿಗಳನ್ನು ರಚಿಸುವಾಗ ಇತರೆ ರಾಷ್ಟ್ರದ ಒತ್ತಡ ಅಥವಾ ನಿಯಂತ್ರಣಕ್ಕೆ ಒಳಪಡದಿರುವ ರಾಷ್ಟ್ರವೇ ಸಾರ್ವಭೌಮ ರಾಷ್ಟ್ರ. ಜಾತ್ಯತೀತತೆಯನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ಆನ್ಸರ್ 42ನೇ ತಿದ್ದುಪಡಿ 1976. ಸಮಾಜವಾದವನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು? ಇದು ಅಷ್ಟೇ 1976 ಅಳವಡಿಸಿಕೊಳ್ಳಲಾಯಿತು. ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿ. ನೋಡಿ, ಇಲ್ಲೇ ನಮಗೆ 2 ಪದಗಳು ಸಿಕ್ತು. ಒಂದು ಜಾತ್ಯತೀತತೆ, ಸಮಾಜವಾದ. ಈ 2 ಪದಗಳನ್ನ 1976 42ನೇ ತಿದ್ದುಪಡಿಯ ಮೂಲಕ ಅಳವಡಿಸಿಕೊಳ್ಳಲಾಗಿದೆ. ಗಣರಾಜ್ಯ ಎಂದರೇನು? ರಾಷ್ಟ್ರದ ಮುಖ್ಯಸ್ಥನನ್ನ ನಿರ್ದಿಷ್ಟ ಅವಧಿಗೆ ಪ್ರಜೆಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವಂತಹ ವ್ಯವಸ್ಥೆಯನ್ನ ಗಣರಾಜ್ಯ ಎನ್ನುವರು. ಭಾರತ ಸಂವಿಧಾನವನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು? ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಕ್ವಶನ್ ಇದೆ ನೋಡಿ ನಿಮಗೆ. ಭಾರತ ಸಂವಿಧಾನವು ಯಾವಾಗ ಜಾರಿಗೆ ಬಂದಿತು? ಇವೆರಡು ಕ್ವಶನ್ ಆಯ್ತಾ. ಭಾರತ ಸಂವಿಧಾನವನ್ನು ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂದರೆ ನವೆಂಬರ್ 26 1949 ಅಂಗೀಕರಿಸ್ಕೊಂಡ್ವಿ, ಹೌದಲ್ವಾ? ಮುಂದಿನ ಪ್ರಶ್ನೆಗೆ ಏನು ಉತ್ತರ? ಜನವರಿ 26 1950. ಸೊ 1949 ನವೆಂಬರ್ 26ರಂದು ಅಂಗೀಕರಿಸ್ಕೊಂಡ್ವಿ. ಜನವರಿ 26 1950ರಂದು ಜಾರಿಗೆ ಬಂತು. ಈ ಎರಡು ನೀವು ನೆನ್ಪಿಡ್ಬೇಕು ನೀಟಾಗಿ. ರಚನಾ ಸಭೆಯಲ್ಲಿ ಧ್ಯೇಯ ನಿರ್ಣಯವನ್ನು ಯಾರು ಮಂಡಿಸಿದರು? ಜವಾಹರ್ಲಾಲ್ ನೆಹರು. ಪ್ರಜಾಪ್ರಭುತ್ವ ಎಂದರೇನು? ಸರ್ಕಾರ ರಚನೆಯಲ್ಲಿ ಪ್ರಜೆಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸಲು ಅವಕಾಶ ಇರುವಂತಹ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಎನ್ನುವರು. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಬ್ರಹಾಂ ಲಿಂಕನ್ ಪ್ರಕಾರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಪ್ರಸ್ತಾವನೆಯನ್ನು ಎಷ್ಟು ಸಲ ತಿದ್ದುಪಡಿ ಮಾಡಲಾಗಿದೆ? 1 ಸಾರ್ತಿ ತಿದ್ದುಪಡಿ ಮಾಡಲಾಗಿದೆ. 1976 42ನೇ ತಿದ್ದುಪಡಿ. 2-3 ವಾಕ್ಯದಲ್ಲಿ ಉತ್ತರಿಸಿ. ಜವಾಹರ್ಲಾಲ್ ನೆಹರೂರವರು ಮಂಡಿಸಿದ ಧ್ಯೇಯ ನಿರ್ಣಯಗಳನ್ನು ಬರೆಯಿರಿ. ಡಿಸೆಂಬರ್ 13 1946ರಂದು ರಚನಾ ಸಭೆಯಲ್ಲಿ ಧ್ಯೇಯಗಳ ನಿರ್ಣಯವನ್ನು ಜವಾಹರ್ಲಾಲ್ ನೆಹರೂರವರು ಮಂಡಿಸಿದರು. ಇದರಲ್ಲಿ ಸಾರ್ವಭೌಮ ರಾಷ್ಟ್ರ, ಅಲ್ಪಸಂಖ್ಯಾತರ ರಕ್ಷಣೆ ಹಾಗೂ ಹಿಂದುಳಿದ ವರ್ಗದವರ ರಕ್ಷಣೆ ಎಂಬ ಅಂಶಗಳು ಅಡಕವಾಗಿವೆ. ಪ್ರಸ್ತಾವನೆಯನ್ನು ವ್ಯಾಖ್ಯಾನಿಸಿ. ಭೂಪ್ರದೇಶವೊಂದರ ಜನರ ಜೀವನವನ್ನು ಸಹಕಾರಗೊಳಿಸುವ ಉದ್ದೇಶದಿಂದ ಸಂವಿಧಾನದಲ್ಲಿ ಅಳವಡಿಸಲಾಗುವ ತತ್ವ ಮತ್ತು ಗುರಿಗಳ ಸಾರವೇ ಪ್ರಸ್ತಾವನೆ. ನ್ಯಾಯದ ವಿಧಗಳನ್ನು ತಿಳಿಸಿ. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ. ಸಮಾನತೆ ಎಂದರೇನು? ಇದು ನೆಕ್ಸ್ಟ್ ಕ್ವಶನ್. ಲಿಂಗ, ಬಣ್ಣ, ಜನ್ಮಸ್ಥಳ ಮುಂತಾದ ಅಂಶಗಳ ಆಧಾರದ ಮೇಲೆ ತಾರತಮ್ಯ ಮಾಡದೆ ಸಮಾನ ಅವಕಾಶಗಳನ್ನು ನೀಡುವುದೇ ಸಮಾನತೆ. ಭ್ರಾತೃತ್ವವನ್ನು ವ್ಯಾಖ್ಯಾನಿಸಿ. ಬಡವ, ಶ್ರೀಮಂತ, ಕರಿಯ, ಬಿಳಿಯ ಮುಂತಾದ ತಾರತಮ್ಯ ಮಾಡದೆ ಎಲ್ಲರೂ ನಮ್ಮವರೇ ಎಂದು ಭಾವಿಸುವಂತಹ ಮನೋಭಾವನೆಯೇ ಭ್ರಾತೃತ್ವ. ನೆಕ್ಸ್ಟ್ ಮೇನಲ್ಲಿ 4-5 ವಾಕ್ಯದಲ್ಲಿ ಉತ್ತರಿಸಿ. ಇದು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಬಿಟ್ಟ ಸ್ಥಳ ಡ್ಯಾಶಸ್ ಇದೆ, ಅದಕ್ಕೆ ಆನ್ಸರ್ ಕೊಡ್ತೀನಿ ನೋಡ್ಕೊಳ್ಳಿ. ಜವಾಹರ್ಲಾಲ್ ನೆಹರೂರವರು ಡ್ಯಾಶ್ ದಿನಾಂಕದಂದು ಧ್ಯೇಯ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಿದರು. ಈಗಾಗಲೇ ಆನ್ಸರ್ ಹೇಳಿದ್ದೀನಿ, ಡಿಸೆಂಬರ್ 13 1946. ಡ್ಯಾಶ್ ರವರು ಪ್ರಸ್ತಾವನೆಯನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯದ ರಾಜಕೀಯ ಜಾತಕ ಎಂದು ವರ್ಣಿಸಿದರು. KM ಮುನ್ಷಿ. ಪ್ರಸ್ತಾವನೆಯು ಸಂವಿಧಾನದ ಡ್ಯಾಶ್ ಅಂತ ಇದೆ. ಇದಕ್ಕೆ ಕನ್ನಡಿ ಅಂತ ಬರಿಬೋದು, ಮುನ್ನುಡಿ ಅಂತ ಕೂಡ ಬರಿಬೋದು. ಇದು ನನಗೂ ಸ್ವಲ್ಪ ಗೊಂದಲ ಇದೆ. ಯಾರಿಗಾದರೂ ನಿಮಗೆ ಕೇಳುಗರಿಗೆ ಸ್ಪಷ್ಟವಾಗಿರುವಂಥ ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸ್ಟೂಡೆಂಟ್ಸ್ಗೆ ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ತಿಳಿಸ್ಕೊಡ್ತೀನಿ. ಸಂವಿಧಾನ ರಚನಾ ಸಭೆಯು ಸೂಕ್ತ ಮಾರ್ಪಾಡಿನೊಂದಿಗೆ ಪ್ರಸ್ತಾವನೆಯನ್ನು ಡ್ಯಾಶ್ ದಿನಾಂಕದಂದು ಅಳವಡಿಸಿಕೊಂಡಿತು. ಜನವರಿ 22 1947. ಇದಿಷ್ಟು ಅಧ್ಯಾಯ 2ರ ವಿವರಣೆ ಆಗಿದೆ. ಇದು ಪ್ರಸ್ತಾವನೆ. 3ನೇ ಅಧ್ಯಾಯದ ವಿವರಣೆಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಇದನ್ನು ಕೇಳಿ. ಏನಾದ್ರು ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ. ಹಾಗೆ ಏನಾದ್ರು ಸಜೆಷನ್ಸ್ ಇದ್ದರೆ, ಏನಾದ್ರು ಬದಲಾವಣೆಗಳಿದ್ದರೆ ತಿಳಿಸಿ. ಅವುಗಳನ್ನು ಕೂಡ ಅಳವಡಿಸ್ಕೊಳ್ತೀನಿ. ಮುಂದಿನ ಒಂದು ಕ್ಲಾಸಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.